ಯಾರು ವ್ಯಾಪ್ತಿಗೆ ಬರುತ್ತೆ ಅನ್ನೋದನ್ನು ತೋರಿಸ್ತೀವಿ. ಇನ್ನು ಮಾನವ ಹಕ್ಕುಗಳ ಆಯೋಗಕ್ಕೂ ಕೂಡ ಒಂದು ದೂರ ಹೋಗಲಿ. ಯಾಕೆ ಅಂತ ಹೇಳ್ತೀನಿ ನಾನು. ತುರ್ತು ಚಿಕಿತ್ಸೆಗೆ ಆಂಬ್ಯುಲೆನ್ಸ್ ವ್ಯವಸ್ಥೆಗಳಾಗಬೇಕು. ಒಂದು ಗ್ರಾಮದಲ್ಲಿ ಮಕ್ಕಳು ಮರಿಗಳಿಗೆ ತುರ್ತು ಟ್ರೀಟ್ಮೆಂಟ್ ಬೇಕು ಅಂದ್ರೆ ಈ ರಸ್ತೆಗಳ ಮುಖೇನವಾಗಿಯೇ ಅವರನ್ನು ಕರ್ಕೊಂಡು ಹೋಗಬೇಕು. ಹೆಂಗ್ ಹೋಗ್ತೀರಿ? ಅಲ್ಲಿನ ನಾಗರಿಕರು ಮಕ್ಕಳ ಆಯೋಗಕ್ಕೂ ಒಂದು ದೂರು ಸಲ್ಲಿಕೆ ಮಾಡಿ. ದೂರು ಸಲ್ಲಿಕೆ ಆಗಬೇಕು. ಕಾನೂನಿನ ಮಾರ್ಗಗಳಿದ್ದಾವೆ. ನಾವೇನು ಅಫ್ಘಾನಿಸ್ತಾನದಲ್ಲಿ ಬದುಕ್ತಿಲ್ಲ. ಲೋಕಾಯುಕ್ತಕ್ಕೊಂದು ದೂರು ಕೊಡಿ. ಕಾರಣ ಏನು ಅನ್ನೋದನ್ನು ಹೇಳ್ತೀನಿ ನಾನು. ರಸ್ತೆ ಮಂಜೂರಾಗಿದ್ದರೂ ಕೆಲಸ ನಡೆಯದಿದ್ದರೆ ಅದನ್ನು ಖಾತ್ರಿಪಡಿಸಬೇಕು. ಅಲ್ಲಿ ಏನಾದರೂ ರಸ್ತೆ ಮಂಜೂರಾಗಿದೆಯಾ, ಮಂಜೂರಾಗಿದ್ರೂ ಕೂಡ ರಸ್ತೆ ಕಾಮಗಾರಿ ನಡೀತಿಲ್ವಾ, ಇದನ್ನು ಖಾತ್ರಿಪಡಿಸಿಕೊಂಡು ಒಂದು ವೇಳೆ ಅನುದಾನ ದುರುಪಯೋಗವಾಗಿದ್ದರೆ ಲೋಕಾಯುಕ್ತಕ್ಕೂ ದೂರನ್ನು ದಾಖಲು ಮಾಡಬಹುದು. ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಕಾಯ್ದೆಯ ಅಡಿಯಲ್ಲಿ ಮಾತನಾಡೋದಾದ್ರೆ, ಗ್ರಾಮ ಸಭೆಗಳಲ್ಲಿ ಅಧಿಕೃತವಾಗಿ ನಿರ್ಣಯ ಕೈಗೊಂಡು ಜಿಲ್ಲಾಧಿಕಾರಿಗಳಿಗೆ ಅರ್ಥಾತ್ ಡಿಸಿ ಮತ್ತು ಜಿಲ್ಲಾ ಪಂಚಾಯತ್ ಸಿಇಒ ಅವರಿಗೆ ಲಿಖಿತ ಮನವಿಯನ್ನು ಸಲ್ಲಿಕೆ ಮಾಡಬಹುದು. ಕೆಲಸವಾಗದಿದ್ದರೆ ಮತದಾನ ಬಹಿಷ್ಕಾರ ಅನ್ನೋ ಸಾಂವಿಧಾನಿಕ ಹಕ್ಕನ್ನು ಚಲಾಯಿಸಬಹುದು. ಎಲೆಕ್ಷನ್ ಹತ್ರ ಬರುತ್ತೀಗ. ಯೋಗಾಭ್ಯಾಸದ ಭಂಗಿಯಲ್ಲಿ ಕೈ ಮುಕ್ಕೊಂಡು ಬರ್ತಾರೆ ನಿಮ್ಮ ಓಣಿ ಕೇರಿಗಳಿಗೆ. ಮತದಾನ ಬಹಿಷ್ಕಾರ ಮಾಡಿ. ಇದು ಸಂವಿಧಾನ ಕೊಟ್ಟಿರುವಂತಹ ಅತ್ಯಂತ ಚೂಪಾದ ಆಯುಧ. ಇದು ಸಾಂವಿಧಾನಿಕ ಹಕ್ಕದು. ನಮಗೆ ರಸ್ತೆ ಕೊಡೋದಿಲ್ವಾ ನೀವು? ನಾವು ನಿಮಗೆ ಓಟ್ ಒತ್ತೋದಿಲ್ಲ. ನಮ್ಮ ಗ್ರಾಮಕ್ಕೆ ಮೂಲಭೂತ ಸೌಕರ್ಯ ಮಾಡ್ಕೊಳ್ಳೋದಿಲ್ವಾ ನೀವು? ಪೋಲಿಂಗ್ ಬೂತಿಗೆ ಬಂದು ನಾವು ಅದುಮೋದಿಲ್ಲ ಹೇಳ್ಬಿಡಿ. ಸಾಂವಿಧಾನಿಕ ಹಕ್ಕಿದು. ಸಂವಿಧಾನವೇ ಕೊಟ್ಟಿರ್ತಕ್ಕಂತಹ ನಾಗರಿಕನ ಅತ್ಯಂತ ಬಲವಾದ ಆಯುಧ ಇದು. ನಾವು ಎಲೆಕ್ಟ್ ಮಾಡಿ ನಿಮ್ಮನ್ನ ವಿಧಾನಸೌಧಕ್ಕೆ ಕಳಿಸೋದು ಭುಜದ ಮೇಲೆ ಟವಲ್ ಹಾಕೊಂಡು ಶೋಕಿ ಮಾಡೋದಕ್ಕಲ್ಲ. ನಮ್ಮ ಬಗ್ಗೆ ಮಾತಾಡ್ರಯ್ಯ, ನಮ್ಮ ಗ್ರಾಮವನ್ನು ಅಭಿವೃದ್ಧಿ ಪಡಿಸ್ರಯ್ಯ ಅಂತ ಹೇಳಿ ಅಸೆಂಬ್ಲಿ ಕಳಿಸೋದು. ನಿಮ್ಮನ್ನ ಕೇಳೋದಕ್ಕೆ ಹೋದ್ರೆ ನಮ್ಮ ವ್ಯಾಪ್ತಿಗೂ ಬರೋದಿಲ್ಲ. ನೆಟ್ಟಿಗೂ 3 ಎತ್ತುಗಳು ಓಡಾಡೋದಕ್ಕೆ ಜಾಗ ಇಲ್ಲ. ಅಲ್ಲಿ ಎತ್ತುಗಳು ಓಡಾಡೋದಕ್ಕೆ ಜಾಗ ಇಲ್ಲ. ಇನ್ನು ಮನುಷ್ಯರೆಲ್ಲಿಂದ ಓಡಾಡ್ತಾರೆ ಹೇಳಿ? ಇನ್ನು ಅಲ್ಲಿನ ಬೇರೊಬ್ಬರು ಶಾಸಕರು ತೋಟದ ಮನೆಗೂ ಕೂಡ ರಸ್ತೆಗಳಿದಾವೆ. ಇಂತಹ ಒಂದು ಪ್ರದೇಶಕ್ಕೆ ರಸ್ತೆಗಳು ಇಲ್ಲದೆ ಇದ್ದರೆ ಕರ್ನಾಟಕ ರಾಜ್ಯದ ಮಾನ ಮರ್ಯಾದೆ ಹರಾಜಾಗ್ತವೆ. ಚಿತ್ರದುರ್ಗದಲ್ಲೊಂದು ಕರಿಯಣ್ಣನ ಹಳ್ಳಿ ಇದೆಯಂತೆ. ಹೆಣ್ಣನ್ನು ಕೊಡೋದಕ್ಕೂ ಕೂಡ ಹೆದರ್ತಾರೆ. ಅಲ್ಲಿನ ಗಂಡು ಮಕ್ಕಳು ಮದುವೆ ಆಗೋರೋ ಇಲ್ವೋ ಪಾಪ. ಈ ಪ್ರದೇಶಗಳಿಗೆ ಯಾರ್ರೀ ಹೆಣ್ಣು ಕೊಡ್ತಾರೆ? ಸರಿ, ಹಂಗೂ ಹಿಂಗೂ ಮದುವೆ ಆಯ್ತು ಅನ್ಕೊಳ್ಳಿ. ಪಾಪ ಹೆಣ್ಣುಮಕ್ಕಳು ಗರ್ಭಿಣಿ ಆದ್ರೆ ಆ ಹೆಣ್ಣು ಮಕ್ಕಳನ್ನ ಯಾವ ಧೈರ್ಯದಲ್ಲಿ ಆಸ್ಪತ್ರೆಗೆ ಸೇರಿಸೋಣ? ಈ ರಸ್ತೆಯಲ್ಲಿ ಆಸ್ಪತ್ರೆ ಸೇರುವ ಮುನ್ನವೇ ಅರ್ಧಕ್ಕೆ ಡೆಲಿವರಿ ಆಗುತ್ತೆ. ನಾನು ಅಪಹಾಸ್ಯ ಮಾಡ್ತಿಲ್ಲ. ಈ ರಸ್ತೆಯ ರೂಪ ಹಂಗಿದೆ. ಅರ್ಧಕ್ಕೆ ಡೆಲಿವರಿ ಆಗ್ತವೆ. ಚಂದ್ರಪ್ಪನವರೇ, ಎಚ್ಚರಗೊಳ್ಳಿ. ಇದು ನನ್ನ ವ್ಯಾಪ್ತಿಗೆ ಬರೋದಿಲ್ಲ ಅನ್ನೋ ಅಸಡ್ಡ ಉತ್ತರವನ್ನು ಕೊಡಬೇಡಿ. ಕರಿಯಣ್ಣನ ಹಳ್ಳಿಯ ಅಧ್ವಾನಕಾರಿ ರಸ್ತೆಗೆ ಯಾರು ಪರಿಹಾರ ಕೊಡ್ತೀರಿ? ನಾವು ಹೀರೋ ಮಾಡ್ತೀವಿ ನಿಮ್ಮನ್ನ. ಈ ಕ್ಷಣ ಈ ಕೂಡಲೇ ಕರಿಯಣ್ಣನ ಹಳ್ಳಿಗೆ ಒಂದು ರಸ್ತೆಯ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿ ಫ್ರೀಡಂ ಟಿವಿಯ ಕಂಪ್ಲೇಂಟ್ ಬಾಕ್ಸ್ ಮುಖೇನ ಯಾರಾದ್ರೂ ಭರವಸೆ ಕೊಟ್ಟೆ ಈ ಕ್ಷಣ ನಿಮ್ಮನ್ನು ಹೀರೋ ಮಾಡ್ತೀವಿ. ಈ ಕ್ಷಣ ರಸ್ತೆಯ ಉದ್ದಕ್ಕೂ ಗುಂಡಿಗಳು. ಬಸ್ ಹತ್ತಬೇಕು ಅಂದ್ರೆ. ಹಲೋ ಸರ್ ನಮಸ್ಕಾರ. ಸಿಒ ಈಗ ಸ್ವತಃ ಸಂಪರ್ಕದಲ್ಲಿ. ಸರ್ ನಮಸ್ಕಾರ. ಕೇಳಿಸ್ತಾ ಇಲ್ಲ ಸರ್ ನಮಸ್ಕಾರ. ಧ್ವನಿ ಕೇಳಿಸ್ತಾ ಇದೆಯಾ? ಧ್ವನಿ ಕೇಳಿಸ್ತಿದ್ಯಾ? ಹೇಳಿ ಸರ್. ಈಗ ಈ ಚಿತ್ರದುರ್ಗದ ಕರಿಯಣ್ಣನ ಹಳ್ಳಿಯ ರಸ್ತೆ ಪರಿಸ್ಥಿತಿ ಬಗ್ಗೆ ನಿಮ್ಗೆ ಏನಾದ್ರು ಮಾಹಿತಿ ಇದೆಯಾ ಸರ್? ಕರಿಯಣ್ಣನ ಹಳ್ಳಿ ರಸ್ತೆ ಏನ್ ವಿಷಯ ಸರ್? ಈಗ ಫ್ರೀಡಂ ಟಿವಿಯ ಕಂಪ್ಲೇಂಟ್ ಬಾಕ್ಸ್ ಅನ್ನೋ ಪ್ರೋಗ್ರಾಮ್ ಪ್ರಸಾರ ಆಗ್ತಾ ಇದೆ. ಸಾಕಷ್ಟು ವರ್ಷಗಳಿಂದ ಅಲ್ಲಿ ಜನ ಮೂಲಭೂತ ಸೌಕರ್ಯ ರಸ್ತೆ ಇಲ್ಲದೆ ಪರದಾಡ್ತಾ ಇದಾರಂತೆ ಸರ್. ಗರ್ಭಿಣಿ ಹೆಣ್ಮಕ್ಳು, ವಯೋವೃದ್ಧರು. ನಿಮ್ಮ ಗಮನಕ್ಕೆ ಯಾರು ಕೂಡ ತಂದಿಲ್ವ ಅಕ್ಷಯ್ ಸಾಹೇಬ್ರೆ? ಕರಿಯಣ್ಣನ ಹಳ್ಳಿ ಈ ಬಗ್ಗೆ ನನ್ನ ಗಮನದಲ್ಲಿ ಇಲ್ಲ. ಓಕೆ. ಸೊ ಇದು ನಿಮ್ ವ್ಯಾಪ್ತಿಗೆ ಬರುವಂತಹದ್ದ? ಇದು ಯಾವ ರೋಡ್ ಅನ್ನೋದ್ರ ಮೇಲೆ ಬರುತ್ತೆ ಬಹುತೇಕ ಬರುತ್ತೆ ನನ್ನ ವ್ಯಾಪ್ತಿಗೆ. ಸಂವಿಧಾನದ 21ನೇ ವಿಧಿ ಹೇಳುತ್ತೆ ಸರ್, ಮನುಷ್ಯನಿಗೆ ಬದುಕುವ ಹಕ್ಕಿದೆ. ಅವನು ಬದುಕಬೇಕು ಅಂದ್ರೆ ಅವನ ಸುತ್ತಲೂ ಮೂಲಭೂತ ಸೌಕರ್ಯಗಳಿರಬೇಕು. ಈ ಕರಿಯಣ್ಣನ ಹಳ್ಳಿಯಲ್ಲಿ ಬಸ್ ಹತ್ತೋದಕ್ಕೆ ಮಕ್ಕಳು 10 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಂತೆ ಸರ್. ಈ ವಿಚಾರದ ಬಗ್ಗೆ ನಾನು ತಿಳ್ಕೊತೀನಿ ಸರ್. ತಕ್ಷಣವೇ ಆ ಹಳ್ಳಿಗೊಂದು ಭೇಟಿ ಕೊಡಬೇಕು ಸರ್. ಇದು ತಮ್ಮಲ್ಲಿ ಪ್ರತ್ಯೇಕವಾದಂತಹ ಮನವಿ. ಆದೇಶ ಮಾಡ್ತಿಲ್ಲ. ನಿಮ್ಮ ವ್ಯಾಪ್ತಿಗೆ ಬರುತ್ತೋ ಬರೋದಿಲ್ವೋ, ಆದ್ರೆ ತಕ್ಷಣಕ್ಕೆ ಕರಿಯಣ್ಣನ ಹಳ್ಳಿ ಒಂದು ಭೇಟಿ ಕೊಡಿ ಸರ್.
ಅಲ್ಲಿನ ಬಾಂತಿ ಹೆಣ್ಮಕ್ಳು ಅಳುತ್ತಿದ್ದಾರೆ ಸರ್. ಕಂಪ್ಲೇಂಟ್ ಬಾಕ್ಸ್ ನಲ್ಲಿ ಅವರ ಅಳಲನ್ನ ತೋಡ್ಕೊಂಡಿದ್ದಾರೆ. MLA ಮನೆ ಬಾಗಿಲು ಹೋದ್ರೆ ನನ್ನ ವ್ಯಾಪ್ತಿಗೆ ಬರೋದಿಲ್ಲ ಅಂತ ಹೇಳಿ ಅಸಡ್ಡೆ ಉತ್ತರ ಕೊಡ್ತಾರಂತೆ. PDO ಬಳಿ ಹೋದ್ರು ಕೂಡ ನನ್ನ ವ್ಯಾಪ್ತಿಗೆ ಬರೋದಿಲ್ಲ ಅಂತ ಹೇಳಿ ಅಸಡ್ಡೆ ಉತ್ತರ ಕೊಡ್ತಾರಂತೆ. ಸೊ 500 ಮತದಾರರು ಇರತಕ್ಕಂತಹ ಪ್ರದೇಶ ಮೂಲಭೂತ ಸೌಕರ್ಯದಿಂದ ವಂಚಿತರಾಗಬಾರದು. ತಕ್ಷಣಕ್ಕೆ ಅಕ್ಷಯ್ ಸಾಹೇಬ್ರೆ ಆ ಹಳ್ಳಿಗೊಂದು ಭೇಟಿ ಕೊಡಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟು ಫ್ರೀಡಂ ಟಿವಿ ಜೊತೆ ಮಾತನಾಡಿದೆ. ನೋಡಿ, CEO ಮಾತನಾಡ್ತಾ ಇದ್ರು. ಇದಕ್ಕಿಂತ ಮುಂಚಿತವಾಗಿ PDO ಅವರು ಕೂಡ ಮಾತನಾಡಿದ್ರು. PDO ಬೇಜವಾಬ್ದಾರಿ ಉತ್ತರ ಕೊಡ್ತಾರೆ. ಅವ್ರು ಯಾವ ಸ್ಥಿತಿಯಲ್ಲಿ ಕೂತ್ಕೊಂಡು ಮಾತನಾಡ್ತಾ ಇದ್ರು ನಮಗೆ ಗೊತ್ತಿಲ್ಲ. ನೀವೊಂದು ಕೆಲಸ ಮಾಡಿ ಅಂತ ಹೇಳಿ ನಮಗೆ ಬಿಟ್ಟಿ ಸಲಹೆಯನ್ನು ಕೊಡೋದಕ್ಕೆ ಬಂದ್ರು PDO. CEO ಜೊತೆ ಕೂಡ ಮಾತನಾಡಿದ್ವಿ. ಅವರು ಕೂಡ ಏನೋ ದೂರದ ಸಂಬಂಧಿ ಅನ್ನೋ ತರ ಮಾತನಾಡಿದ್ರು. ಕರಿಯಣ್ಣನಹಳ್ಳಿ ನಮಗೇನೋ ದೂರದ ರಿಲೇಷನ್ ಅನ್ನೋ ತರ. ಅಂದ್ರೆ ಕರಿಯಣ್ಣನಹಳ್ಳಿಯಲ್ಲಿ ಜನ ಸಾಕಷ್ಟು ವರ್ಷಗಳಿಂದ ಮೂಲಭೂತ ಸೌಕರ್ಯದಿಂದ ವಂಚಿತರಾಗಿದ್ದಾರೆ. ಇದು ಅತ್ಯಂತ ಗಂಭೀರವಾದ ವಿಚಾರ. ಅಡಿಗೆ ಮನೆಯಲ್ಲಿ ಉಪ್ಪಿಲ್ದಲ್ಲೇ ಇದ್ದಿದ್ದ ಕತೆ ಇದು. ಮೂಲಭೂತ ಸೌಕರ್ಯ ರೀ. ಅಲ್ಲಿ ಜನ ನಮಗೇನು ಐಷಾರಾಮಿ ಬದುಕಬೇಕು ಅಂತ ಹೇಳಿ ಏನಾದ್ರು ನಿಮಗೆ ಅಹವಾಲು ಹೊತ್ಕೊಂಡು ಬಂದಿದ್ದಾರ? ಇಲ್ಲ. ಅಲ್ಲಿನ ಗ್ರಾಮಸ್ಥರೇನಾದ್ರೂ ನಮಗೆ ಆಡಂಬರವಾದಂತಹ ಸೌಕರ್ಯಗಳನ್ನು ಕೊಡಿ ಅಂತ ಕೇಳ್ಕತ್ತಿದ್ದಾರೆ? ಇಲ್ಲ. ನಮಗೆ ನಡ್ಕೊಂಡು ಹೋಗೋದಕ್ಕೊಂದು ನೆಟ್ಟಿಗಿರೋ ರಸ್ತೆ ಮಾಡಿಕೊಡಿ ಅಂತ ಕೇಳ್ತಿದ್ದಾರೆ. ಸೊ ಅದನ್ನ ಹೇಳ್ತಾ ಇದ್ದೆ ನಾನು. ಕಾನೂನು ಮಾರ್ಗಗಳಿದಾವೆ ಅಲ್ಲಿನ ನಾಗರಿಕರಿಗೆ. ಸುಪ್ರೀಂ ಕೋರ್ಟ್ ಅನೇಕ ಬಾರಿ ಹೇಳಿದೆ ಸುಸಜ್ಜಿತ ರಸ್ತೆ ಮತ್ತು ಸಂಪರ್ಕ ಪಡೆಯುವುದು ಪ್ರತಿಯೊಬ್ಬ ಪ್ರಜೆಯ ಹಕ್ಕು. PL ಸಲ್ಲಿಕೆ ಮಾಡಬಹುದು, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅನ್ನು ಕೂಡ ಸಲ್ಲಿಕೆ ಮಾಡಬಹುದು. ಸೊ ಹಂತವಾಗಿ ಕಾನೂನು ಮಾರ್ಗಗಳನ್ನು ನೋಡೋದಾದ್ರೆ ಮಾನವ ಹಕ್ಕುಗಳ ಆಯೋಗಕ್ಕೂ ಕೂಡ ನಾವು ದೂರು ದಾಖಲು ಮಾಡಬಹುದು. ಎಸ್ಸಿನೋ ಆ ಗ್ರಾಮಸ್ಥರು ಕರಿಬಸಪ್ಪ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್. ಆ ಹಳ್ಳಿಯಲ್ಲಿ ಹುಟ್ಟಿದ ನೀವು ಸೌಭಾಗ್ಯವಂತರೋ ಗೊತ್ತಿಲ್ಲ. ಆ ಹಳ್ಳಿಯ ಮಾರ್ಗದ ಅಧ್ವಾನವನ್ನು ನಾನು ಕೂತು ಗಮನಿಸುವಾಗ ನನಗೆ ಚುರುಕಂತ ಇದೆ. ಹೆಂಗ್ ಬದುಕ್ತಿದ್ದೀರಿ? ರೋಡ್ ಒಂದು ಆಗ್ಬೇಕು ಸರ್. ಬೇರೆ ಇದೆಲ್ಲ ಚೆನ್ನಾಗಿದೆ. ರೋಡ್ ಒಂದು ಸ್ವಲ್ಪ ಅಲ್ಲಿ ಬಹಳ ಸಮಸ್ಯೆ ಇದೆ ಓಡಾಡಕ್ಕೆ ರೈತರಿಗೆ. ಆಮೇಲೆ ಬಸ್ಗಳು, ಮಕ್ಕಳು ವಿದ್ಯಾಭ್ಯಾಸ ಮಾಡಿ ಓಡಾಡಕ್ಕೆ ಬಹಳ ಸಮಸ್ಯೆ ಇದೆ ಸರ್. ಅದು ಸ್ವಲ್ಪ ನಮ್ಮ ಚಿತ್ರದುರ್ಗ ತಾಲೂಕು ಜಗಳೂರು ತಾಲೂಕು ಗಡಿಬೇಡ ಅದು ಗ್ರಾಮ ಸರ್. ಅದು ಕರಿಯಮ್ಮನಹಳ್ಳಿ ಗ್ರಾಮ. ಒಂದು ಕಿಲೋಮೀಟರ್ 1.5 ಕಿಲೋಮೀಟರ್ ದೂರ ಬಹಳ ಅಧ್ವಾನ ಇದೆ ಸರ್ ಅದು ದಾರಿ. ಅಲ್ಲಿ ವಿಪರೀತ ನಾವು ಏನಾದ್ರು ಬೆಳೆದ್ರೆ ರೈತರ ಫಸಲು ತಗೊಂಡ್ಬರ್ಕು ಹಾಗಾದ್ರೆ ಆ ತರ ಗುಂಡಿ ಗೊಟ್ಟರೆಲ್ಲ ಬಿದ್ದಿದಾವೆ. ಪಕ್ಕದಾಗ ಅಲ್ಲಿ ಜಗಳೂರು ತಾಲೂಕು MLA ಅದು ಅಲ್ಲಿ ಒಂದು ಸ್ವಲ್ಪ ಅವ್ರದ್ದು ಒಂದು 5 ಎಕರೆ ಜಮೀನು ಇದೆ ಅವ್ರದ್ದು. ದೇವೇಂದ್ರಪ್ಪ ಅಂತ ಹೇಳಿ MLA. ಅಲ್ಲೇ ಸರಿ ಅದು ಬಹಳ ಸಮಸ್ಯೆ ಐತೆ ಅಲ್ಲಿ. ಅದೊಂದು ಸ್ವಲ್ಪ ರೋಡ್ ಆದ್ರೆ ಒಳ್ಳೇದು ಅಂತ ನಾವು ಇದು ಮಾಡಿದ್ವಿ. ಎಲ್ಲ ಸೌಕರ್ಯಗಳಿದಾವೆ, ಕೇವಲ ರಸ್ತೆ ಇಲ್ಲ. ಗಂಭೀರ ವಿಚಾರ ಇದು. ಅಡಿಗೆ ರೂಮಲ್ಲಿ ಉಪ್ಪಿಲ್ದಿಲ್ದ ಇರೋ ಕತೆ ಇದು. ನೀರಿನ ಸಮಸ್ಯೆ ಏನಿಲ್ಲ ಸರ್. ಗ್ರಾಮದ ನೀರಿನ ಸಮಸ್ಯೆ ಚೆನ್ನಾಗಿದೆ. ಬಟ್ ಇದು ದಾರಿ ಬಹಳ ಸಮಸ್ಯೆ ಇತ್ತು. ಬಹಳ ಜನ ಇನ್ನೇನು ಮಳೆಗಾಲ ಸ್ಟಾರ್ಟ್ ಆದ ಸರ್ ಇನ್ನು ಬಹಳ ಜನ ಅಲ್ಲಿ ಬೈಕ್ನಾಗ ಓಡಕ್ ಆಗೋದಿಲ್ಲ ಸರ್. ನಿಮಗೆ ಅನ್ಸುತ್ತಾ ಈ ರಸ್ತೆಗೆ ಅನುದಾನ ಬಂದಿರಬಹುದು, ಆ ಅನುದಾನದ ಪ್ರಕಾರ ಕಾಮಗಾರಿ ಆಗಿಲ್ಲ ಅಂತ? ಅನುದಾನ ಇಲ್ಲ ಸರ್. ಅವೆಲ್ಲ ಮೆಟ್ಲಿಂಗ್ ಮಾಡಾರ ಸರ್. ಮೆಟ್ಲಿಂಗ್ ಮಾಡಿ ಅದೇನು ಸ್ವಲ್ಪ ಅನುದಾನ ಬರ್ತದೆ ಮೆಟ್ಲಿಂಗ್ ಮಾಡೋರು. ಬಟ್ ನಮಗೆ ಅದು ಇಲ್ಲ CC ರೋಡ್ ಆಗ್ಬಿಟ್ರೆ ಡಾಂಬರೀಕರಣ ಅದು ಒಳ್ಳೇದು ಸರ್ ನಮ್ಮ ಒಂದು ಅನಿಸಿಕೆ. ಸರಿ, ನೀವು ಗ್ರಾಮಸ್ಥರೆಲ್ಲ ಒಟ್ಟು ಸೇರ್ಕೊಂಡು ಏನೇನು ಪ್ರಯತ್ನ ಮಾಡಿದಿರಿ ಈ ಗ್ರಾಮಕ್ಕೆ ರೋಡ್ ಆಗಬೇಕು ಅಂತ? ಎಲ್ಲ ಹೇಳಿದೀವಿ ಸರ್. ಅಲ್ಲಿ ಬರೀ ಹೇಳಿದೀವಿ ಮಾಡ್ತು ಅಂತ ಹೇಳಿದ್ದಾರೆ. ಒಟ್ಟು ಒಂದು ಕಾಲಿಗೆರೆಯಿಂದ ಕರಿಯಮ್ಮನಹಳ್ಳಿ ತನಕ ರೋಡ್ ಆಯ್ತು. ಇದನ್ನ ಡಾಂಬರೀಕರಣ ರೋಡ್ ಮಾಡಿದ್ರು. ಅಲ್ಲಿಂದ ಸ್ವಲ್ಪ ಇನ್ನ ಒಂದು ಕಿಲೋಮೀಟರ್ ಅಷ್ಟು ದೂರ ಉಳಿದಿದೆ. ಅದನ್ನ ಅದು ಒಂದು ಆದ್ರೂ ಒಳ್ಳೇದಾಗುತ್ತೆ, ನಮ್ಮ ಗ್ರಾಮದವರಿಗೆ ಆಗುತ್ತೆ. ನಮ್ಮ ಗ್ರಾಮಕ್ಕಿಂತ ಬಹಳ ಮುಂದೆ ಹೋಗೋ ಗ್ರಾಮದವರಿಗೆ ಬಹಳ ಅನುಕೂಲ ಆಗುತ್ತೆ. ಮುಂದೆ ಒಂದು 10 ಗ್ರಾಮ ಬರ್ತಾವ ನಮ್ಮೂರಿಂದ ಮುಂದೆ. ಅಲ್ಲಿ ಹೋಗ್ಬೇಕಂದ್ರೆ ತಲೆನೋವು ಅವ್ರಿಗೆ. ಮಳೆಗಾಲ ಬಂತಂದ್ರೆ ಯಾರಾದ್ರೂ ಮಕ್ಕಳು ಏನೇನು ಕಾರ್ಯಕ್ರಮ ಇತ್ತಂದ್ರೆ ಬಿದ್ದೆ ಹೋಗೋದು ಮಳೆ ಬಂದ್ರೆ. ಸರಿ ಸರಿ ಯಜಮಾನ್ರೆ, ಈಗ ನಾನು ನೀವು ಕೊಡುಕೊಂಡು ಹೋಗ್ಬೋದ್ರಿ, ಆದ್ರೆ ವಯೋವೃದ್ಧರು ಹೆಂಗ್ರಿ ಹೋಗ್ತಾರೆ? ಬಹಳ ಕಷ್ಟ. ವಯೋವೃದ್ಧರು ಬರಲ್ಲ. ವಯೋವೃದ್ಧರು ಅಲ್ಲಿ ಇಲ್ಲಿ ನಮ್ಮ ಕಾಲಿಗೆರೆ ಒಂದು ಪ್ರಾಥಮಿಕ ಹಾಸ್ಪಿಟಲ್ ಸರ್. ಅಲ್ಲಿ ಸಾಲುಗಟ್ಟೆ ಆ ಕಡೆ ಅಕ್ಕಪಕ್ಕದಲ್ಲಿದ್ದೆಲ್ಲ ಬರ್ತಿರ್ತಾರೆ ನಮ್ಮ ಕಾಲಿಗೆರೆ ಆಸ್ಪತ್ರೆಗೆ. ಅಲ್ಲಿದ್ದ ಬರುವಾಗ ವಯೋವೃದ್ಧರು ನೀವು ಹೇಳ್ದಂಗೆ ವಯೋವೃದ್ಧರು ಬರೋದು ಭಾರಿ ಕಷ್ಟ ಅಲ್ಲಿ. ಎಷ್ಟು ವರ್ಷಗಳಿಂದ ಈ ತರದಿದೆ ಸರ್ ಸಮಸ್ಯೆ ಇದು? ಹಲವಾರು ವರ್ಷದಂಗಿದೆ ನೋಡಿ ಸರ್. ಅದು ನಮಗೆ ಬುದ್ಧಿ ಬಂದಿಕ್ಕಿಲ್ಲಿ ಡಾಂಬರೀಕರಣ ಆಗಿಲ್ಲ ಏನಿಲ್ಲ. ಮಿಟ್ಲಿಂಗ್ ಮಾಡಿಸಿ ಒಂಥರ ಇದು ಮಾಡಾರ ಅಷ್ಟು ಬಿಟ್ರೆ ಬೇರೆ ಅದಾದ್ರೂ ಗುಡಿ ಕೊಟ್ರೆ ತಡೆಯೋದಿಲ್ಲ ಸರ್. ಮಣ್ಣು ಹಾಕಿ ಮಾಡೋದಾದ್ರೆ ಅದೇನು ನಿಲ್ತಿಲ್ಲ. ಒಳ್ಳೆ ರೋಡ್, ಒಂದು ಕ್ವಾಲಿಟಿ ರೋಡ್ ಆದ್ರೆ ಉತ್ತಮ ಆಗುತ್ತೆ ನೋಡಿ ಸರ್. ಅದು ಯಾಕಂದ್ರೆ ದಾರಿ ಬೇಕಾದ ದಾರಿನ ಅದು. ಮುಂದೆ ಜಗಳೂರಿಗೆ ಹೋಗೋರು ಅಲ್ಲಿ ಬಹಳ ಜನ ಹೋಗ್ತಿರ್ತಾರೆ. ಆ ಕಡೆ ಸಾಂದರ್ಭಿಕವಾಗಿ ಒಂದು ಮಾತು ಹೇಳ್ತಾ ಇದ್ದೀನಿ ಕರಿಬಸಪ್ಪನವ್ರೆ. ಸಂವಿಧಾನದ 21ನೇ ವಿಧಿ ಹೇಳುತ್ತೆ ಮನುಷ್ಯನಿಗೆ ಬದುಕುವ ಹಕ್ಕಿದೆ. ಅವನು ಬದುಕಬೇಕು ಅಂದ್ರೆ ಆತನ ಸುತ್ತಲೂ ಮೂಲಭೂತ ಸೌಕರ್ಯಗಳು ಬೇಕು ಅಂತ.
ಹೌದು ಸರ್. ನಿಮ್ಮ ಗ್ರಾಮದಲ್ಲಿ ಸಂವಿಧಾನದ ವಿರೋಧಿ ಕೆಲಸ ಆಗ್ತಾ ಇದೆ. ನೀವು ಇಲ್ಲಿವರೆಗೂ ಇತ್ತು ವರ್ಷಗಳ ಕಾಲ ಮೌನವಾಗಿರೋದೇ ಅಪರಾಧ ಅಂತೀನಿ ನಾನು. ಸರ್ ಇಲ್ಲ ಹೇಳ್ತಾರೆ, ಸಾಕಷ್ಟು ಸಲ ಹೇಳಿದಾರೆ ಸರ್, ನಮ್ಗೂ ಗ್ರಾಮದವರು ಹೇಳಿದ್ದಾರೆ ಇದೊಂದ್ ಸ್ವಲ್ಪ ನಮಗೆ ಮಾಡಿಕೊಟ್ರೆ ಒಳ್ಳೇದು ಅಂತ ಹೇಳ್ತಿದ್ದಾರೆ ಸರ್. Yes. ಸಾಮಾನ್ಯವಾಗಿ ನಾವು ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಹಿಂದೆ ಬಂದ MLಗಳಿಗೂ ಎಲ್ಲರಿಗೂ ಹೇಳಿದ್ದಾರೆ, ಈಗ ಬಂದವರಿಗೂ ಮಾಡಿಸಿದ್ದಾರೆ. ರೋಡ್ ಇಲ್ಲಿದ್ದ ಸರ್ ಕಾಲಿರಿದ್ದ ನಮ್ಮೂರ ತನಕ ಆಗಿದೆ, ಬಟ್ ಅಲ್ಲಿಂದ ಮುಂದಕ್ಕೆ ಸ್ವಲ್ಪ ಆಗೋದೈತು, ಆಗ್ಬೇಕು, ಆಗೋದು ಒಳ್ಳೇದು. ಎಸ್, ಫ್ರೀಡಮ್ ಟಿವಿಯ ಕಂಪ್ಲೇಂಟ್ ಬಾಕ್ಸ್ಗೆ ದೂರು ಬಂದಿದೆ, ನೋಡೋಣ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳ ಕಣ್ಣುಗಳು ತೆರೆಯುತ್ತಾ ಅಂತ. ಕರಿಬಸಪ್ಪನವರೇ, ಥ್ಯಾಂಕ್ ಯು ಇಷ್ಟೊತ್ತು ಫ್ರೀಡಮ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ. ಅಲ್ಲಿನ ಜನ ತಮ್ಮ ಸಂಕಟವನ್ನ ತೋರಿಸ್ಕೊತಿದ್ದಾರೆ, ವ್ಯಕ್ತಪಡಿಸ್ತಿದ್ದಾರೆ. ಕೆಲವರು ಹೊಗಳುತ್ತಾರೆ, ಉಳಿದೆಲ್ಲ ಸೌಕರ್ಯಗಳು ನಮಗಿದೆ, ನಮ್ಮ ಯಾವ ಆಕ್ಷೇಪಗಳು ಇಲ್ಲ. ಚಂದ್ರಪ್ಪನವರೇ, ಇದು ಕೂಡ ನಿಮ್ಮ ಗಮನದಲ್ಲಿರಲಿ. ಅಲ್ಲಿನ ಜನ ಹೇಳ್ತಾರೆ, ಉಳಿದೆಲ್ಲ ಸೌಕರ್ಯಗಳು ಅಚ್ಚುಕಟ್ಟಾಗಿದೆ, ನಮಗೆ ರಸ್ತೆ ಒಂದು ಮಾಡಿಕೊಡ್ರಯ್ಯ ಅಂತ. ರಸ್ತೆ ಕೇಳ್ತಿರೋದವರು. ಈ ಕ್ಷಣ ಈ ಘಳಿಗೆ ನಮ್ಮಿಂದ ಅಲ್ಲಿ ರಸ್ತೆ ಆಗುತ್ತೆ ಅಂತೇಳಿ ಯಾರಾದರೂ ಒಬ್ರು ಹೇಳಿ, ನಿಮ್ಮನ್ನು ಹೀರೋ ಮಾಡ್ತೀವಿ. ಇದು ಒಂದು ಗ್ರಾಮ ದಶಕಗಳಿಂದ ಅನುಭವಿಸುತ್ತಿರುವ ಅತಿ ದೊಡ್ಡ ಗಾಯಕ ನಾವು ಹಚ್ಚುತ್ತಿರೋ ಮುಲಾಮು. ಆಯಿಂಟ್ಮೆಂಟ್ ಕೊಡ್ತೀನಿ ಅಂತ ನೀವು ಭರವಸೆ ಕೊಡಬೇಕಷ್ಟೆ. 11 ಕಿಲೋಮೀಟರ್ ನಡ್ಕೊಂಡೋಗಿ ಬಸ್ಸನ್ನು ಹತ್ತಬೇಕಾದ ಪರಿಸ್ಥಿತಿ ಇರೋದು ಗುಜರಾತಿನ ಬರೋಡಾದಲ್ಲ, ಕರ್ನಾಟಕದ ಚಿತ್ರದುರ್ಗದಲ್ಲಿ. ಮನೆಯಲ್ಲೊಂದು ಪ್ರೆಗ್ನೆಂಟ್ ಹೆಣ್ಣು ಮಕ್ಕಳು ಇದ್ದಾಗ ಡೇಟ್ ಆದ ನಂತರ ಆಕೆಯನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗೋದಕ್ಕೆ ಟೆನ್ಷನ್ ಪಡುವ ಗ್ರಾಮಸ್ಥರು ಇರೋದು ಚಿತ್ರದುರ್ಗದ ಕರಿಯಣ್ಣನ ಹಳ್ಳಿಯಲ್ಲಿ, ಅಸ್ಸಾಂನಲ್ಲ. ನಿರಂತರವಾಗಿ ಫೋನ್ ಪ್ರಯತ್ನಗಳಾಗ್ತಾ ಇದೆ ಸಂಬಂಧಪಟ್ಟವರ ಜೊತೆ ಮಾತನಾಡೋಣ ಅಂತ ಹೇಳಿ. ಲೋಕಾಭಿರಾಮ ಮಾತನಾಡೋದಕ್ಕಲ್ಲ, ರಸ್ತೆಗೆ ಡಾಂಬರ್ ಯಾವಾಗ ಹಾಕ್ತೀರಾ ಅಂತ ಹೇಳಿ ಪ್ರಶ್ನೆ ಮಾಡೋದಕ್ಕೆ ಪ್ರಯತ್ನ ಆಗ್ತಾ ಇತ್ತು. ಆದರೆ ಒಬ್ಬೊಬ್ಬರು ಒಂದೊಂದು ಮೂಡಲ್ಲಿದ್ದಂಗೆ ಕಾಣ್ತಾ ಇದೆ. ಯಾರು ಫೋನನ್ನು ರಿಸೀವ್ ಮಾಡೋ ಗೋಜಿ ಹೋಗಿಲ್ಲ. ಅಲ್ಲಿನ PDO ಒಬ್ಬರಿಗೆ ಫೋನ್ ಮಾಡಿದ್ವಿ, ಯಾವ ಮೂಡಲ್ಲಿ ಇದ್ನೋ ಪುಣ್ಯಾತ್ಮ, ನನಗೂ ಇದಕ್ಕೂ ಸಂಬಂಧವೇ ಇಲ್ಲ ಅನ್ನೋ ಥರ ಮಾತನಾಡಿದ್ವಿ. ನನಗೂ ಇದಕ್ಕೂ ಸಂಬಂಧವೇ ಇಲ್ಲ ಅನ್ನೋ ಅರ್ಥದಲ್ಲಿ ಮಾತನಾಡೋದು. ಯಾರಿಗಿದು ಸಂಬಂಧ ಅನ್ನೋದನ್ನು ನಾವು ಹೇಳ್ತೀವಿ. ಆ ಗ್ರಾಮದಲ್ಲಿ 500ಕ್ಕೂ ಹೆಚ್ಚು ಮತದಾರರಿದ್ದಾರೆ. ಅಲ್ಲೊಂದು ವಿಶಿಷ್ಟ ಸಮುದಾಯಗಳು ಬದುಕ್ತಾ ಇದೆ. ಸಂವಿಧಾನದ ಆಶಯದಂತೆ ಅವರಿಗೆ ಮತದಾನ ಬಹಿಷ್ಕಾರ ಮಾಡುವ ಹಕ್ಕು ಇದೆ, ಸಂವಿಧಾನವೇ ಕೊಟ್ಟಿರೋದು. ಒಂದು ದೇಶದ ಪ್ರಜೆಗೆ ಇರುವಂತ ಅತ್ಯಂತ ಚೂಪಾದ ಆಯುಧ ಅದು ಮತದಾನ ಬಹಿಷ್ಕಾರ. ಕರಿಯಣ್ಣನ ಹಳ್ಳಿಯಲ್ಲಿ ಇನ್ನೂ ಕೂಡ ಅದ್ರ ಬಗ್ಗೆ ಆಲೋಚನೆ ಮಾಡಿಲ್ಲ. ಆಲೋಚನೆ ಮಾಡೋದಕ್ಕೆ ನಾವು ಕಾರಣ ಆಗಬೇಕಾದೀತು ಅನ್ನೋ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಮತದಾನ ಬಹಿಷ್ಕಾರ, ಕರಿಯಣ್ಣನ ಹಳ್ಳಿಯ ಮಣ್ಣಿನ ಮಾರ್ಗಗಳಿಗೆ ಅದು ಯಾವಾಗ ಡಾಂಬರ್ ಬಂದು ಬೀಳುತ್ತೋ ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ. ಕಂಪ್ಲೇಂಟ್ ಬಾಕ್ಸಿನ ಈ ಸುದ್ದಿ ಪ್ರಸಾರವಾದ ಬೆನ್ನಲ್ಲೇ ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕರಿಯಣ್ಣನ ಹಳ್ಳಿಯ ಮಣ್ಣಿನ ಮಾರ್ಗಕ್ಕೊಂದು ಡಾಂಬರ್ ಹಾಕಿಸಿಕೊಡ್ರಯ್ಯ ಅಂತ ಹೇಳಿ ಕೈ ಮುಗಿದು ಕೇಳ್ತಾ ಇದ್ದೀವಿ. ಇನ್ನು ನಿಮ್ಮ ಅಕ್ಕಪಕ್ಕದಲ್ಲೂ ಇದೇ ತರಹದ ಅಕ್ರಮ, ಭ್ರಷ್ಟಾಚಾರ, ಅನಾಚಾರ ನಡೀತಾ ಇದೆಯಾ? ಕಂಪ್ಲೇಂಟ್ ಬಾಕ್ಸಿನ ಈ ಫೋನ್ ನಂಬರಿಗೆ ಸಾಕ್ಷಿ ಸಮೇತ ವಾಟ್ಸಾಪ್ ಮಾಡಿ. 9686510149 ಈ ಸಂಖ್ಯೆಗೆ ಸಾಕ್ಷಿ ಸಮೇತ ವಾಟ್ಸಪ್ ಮಾಡಿ. ಅಥವಾ ನಮ್ಮ ಈ ಫ್ರೀಡಮ್ ಟಿವಿಯ ಪ್ರಧಾನ ಕಚೇರಿಗೆ ಭೇಟಿ ಕೊಡುವುದಾದರೆ ನಮ್ಮ ಪ್ರಧಾನ ಕಚೇರಿಯ ವಿಳಾಸ ಹೀಗಿದೆ. ಇದಕ್ಕೂ ಕೂಡ ನೀವು ಭೇಟಿ ಕೊಟ್ಟು ದೂರನ್ನ ಸಲ್ಲಿಕೆ ಮಾಡಬಹುದು. ಸೊ ಇವತ್ತಿನ ಕಂಪ್ಲೇಂಟ್ ಬಾಕ್ಸ್ನಲ್ಲಿ ನಾವು ತೋರಿಸಲಾದ ಕರಿಯಣ್ಣನ ಹಳ್ಳಿಯ ಮಣ್ಣಿನ ಮಾರ್ಗಕ್ಕೆ ಖಂಡಿತ ಡಾಂಬರ್ ರಸ್ತೆ ಬಂದೇ ಬರುತ್ತೆ ಅನ್ನೋ ಭರವಸೆ ಕೊಡುತ್ತಾ